ನಾವು ಈರುಳ್ಳಿನ ಕಟ್ ಮಾಡಿದರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತಿದ್ದು. ಯಾಕೆ ಅಂತಂದರೆ ಈ ಒಂದು ಈರುಳ್ಳಿನಲ್ಲಿರ್ತಕ್ಕಂಥ ಈ ಸೆಲ್ಸಲ್ಲಿರ್ತಕ್ಕಂಥ ಒಂದಿಷ್ಟು ಎನ್ಸೈಮ್ಸು ಇದರಲ್ಲಿರ್ತಕ್ಕಂಥ ಒಂದು ಸಲ್ಫರ್ ಜೊತೆಗೆ ಕಟ್ ಮಾಡಿದಾಗ ಸಲ್ಫರ್ ಜೊತೆಗೆ ಸೇರಿಕೊಂಡು ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಇರಿಟೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಏನು ಆ ಇರಿಟೆಂಟ್ ಅಂದರೆ ಪ್ರೊಪ್ಯಾಂಥಿಯಾಲ್ ಅಂತಕ್ಕಂಥ ಒಂದು ಇರಿಟೆಂಟ್ ಗ್ಯಾಸ್ ಪ್ರೊಡ್ಯೂಸ್ ಆಗಿ ನಮ್ಮ ಕಣ್ಣಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿ, ಇದನ್ನು ಅವಾಯ್ಡ್ ಮಾಡೋದು ಹೇಗೆ ಅಂತಂದರೆ ಮೊದಲ 5 ಪಾಯಿಂಟ್ಗಳಿದೆ. ಮೊದಲನೇದಾಗಿ ಏನಂತಂದರೆ ಯೂಸ್ ಮಾಡೋದಕ್ಕಿಂತ 1 ಅವರ್ ಮುಂಚೆ ಈರುಳ್ಳಿನ ಫ್ರಿಜ್ಜಲ್ಲಿ ಇಟ್ಬಿಡಿ. ಫ್ರಿಜ್ಜಲ್ಲಿಟ್ಟು ಕೂಲ್ ಆಯಿತು ಅಂತ ಅಂದಾಗ ಕಟ್ ಮಾಡಿದಾಗ ಈ ಒಂದು ರಿಯಾಕ್ಷನ್ ಏನಿದೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಅದು ಕಂಪ್ಲೀಟಾಗಿ ಸ್ಲೋ ಆಗುತ್ತೆ. ಹಾಗಾಗಿ ಕಣ್ಣೀರು ಬರೋದು ಕಡಿಮೆ ಆಗುತ್ತೆ. ಒಂದು. ಎರಡನೇದಾಗಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಈರುಳ್ಳಿ ಕಟ್ ಮಾಡೋದು ಅಂತಂದರೆ ಕಿಚನ್ನಲ್ಲಿ ಕಟ್ ಮಾಡ್ತಾರೆ, ಅಲ್ಲಿ ಕ್ಲೋಸ್ಡ್ ಸ್ಪೇಸ್, ವೆಂಟಿಲೇಷನ್ ಇರಲ್ಲ, ಗಾಳಿ ಆಡ್ತಾ ಇರಲ್ಲ. ಹಾಗಾಗಿ ಇರಿಟೇಷನ್ ಜಾಸ್ತಿ ಆಗುತ್ತೆ. ಓಪನ್ ಸ್ಪೇಸಲ್ಲಿ ಗಾಳಿ ಆಡ್ತಕ್ಕಂಥ ಜಾಗದಲ್ಲಿ ಅಥವಾ ಫ್ಯಾನ್ ಇಟ್ಕೊಂಡು ಫ್ಯಾನ್ ಕೆಳಗಡೆ ಇದನ್ನು ಕಟ್ ಮಾಡಿದಾಗ ಕೂಡ ಕಣ್ಣೀರು ಬರೋದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಮೂರನೇದು ಏನಂತಂದರೆ ಸಾಮಾನ್ಯವಾಗಿ ನೋಡಿ ಏನು ಮಾಡ್ತೀವಿ ಅಂತಂದರೆ ಕಟ್ ಮಾಡಿದಾಗ ನಾವು ನೋಡಿ ಈರುಳ್ಳಿನ ಕಟ್ ಮಾಡಿ ಹಿಂಗೆ ಇಟ್ಬಿಟ್ಟಿದ್ದಾರೆ, ಹಿಂಗೆ ಇಟ್ಕೊಂಡು ಬೇರೆದನ್ನು ಕಟ್ ಮಾಡ್ತಾ ಇರ್ತಾರೆ. ಬಟ್ ಏನು ಮಾಡಬೇಕು ಅಂತಂದ್ರೆ ಸಿಂಪಲ್ ಟೆಕ್ನಿಕ್ಕು, ಈರುಳ್ಳಿ ಕಟ್ ಮಾಡಿದ್ದೀವಿ ಒಂದು ಈರುಳ್ಳಿನ ಹಿಂಗೆ ಉಲ್ಟಾ ಇಟ್ಬಿಟ್ಟಿದ್ದೀನ, ಯೂಸ್ ಮಾಡದಿರ್ತಕ್ಕಂಥ ಈರುಳ್ಳಿನ ಉಲ್ಟಾ ಇಟ್ಬಿಟ್ಟು ಕಟ್ ಮಾಡೋದು ಕೂಡ ಹಿಂಗೆ ಉಲ್ಟಾ ಇಟ್ಕೊಂಡೆ ಈ ರೀತಿ ಕಟ್ ಮಾಡ್ತಾ ಇದ್ದರೆ ಅಗೇನ್ ಆ ಗ್ಯಾಸ್ ರಿಲೀಸ್ ಆಗೋದು ನಮ್ಮ ಕಣ್ಣನ್ನು ರೀಚ್ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಮೂರನೇದಾಗಿ. ನಾಲ್ಕನೇದಾಗಿ ನಿಮಗೆ ಗೊತ್ತಿದ್ದಾಗೆ ಗಾಗಲ್ಸ್, ಕನ್ನಡಕಗಳನ್ನು ನೀಟಾಗಿ ಕವರ್ ಆಗಿರ್ತಕ್ಕಂಥ ಕನ್ನಡಕ ಯೂಸ್ ಮಾಡಿಕೊಂಡು ಕೂಡ ಈ ಒಂದು ಇರಿಟೇಷನನ್ನು ಕಡಿಮೆ ಮಾಡ್ಬೋದು. ಕೆಲವರು ಹೆಲ್ಮೆಟ್ ಹಾಕ್ಕೊಂಡು ಮಾಡಿರೋದನ್ನು ವಿಡಿಯೋಗಳನ್ನು ನೋಡಿದ್ವಿ. ಬಟ್ ಸಿಂಪಲ್ಲಾಗಿ ಗಾಗಲ್ಸ್ ಯೂಸ್ ಮಾಡಿದರೆ ಸಾಕು. ಜೊತೆಗೆ ಇನ್ನೊಂದು ಏನಂತ ಅಂದರೆ ಸಾಮಾನ್ಯ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೋಡಿ 2 ಎಂಡ್ ಇದೆ, ಇದು ರೂಟ್ ಎಂಡ್ ಇದೆಯಲ್ಲ, ರೂಟ್ ಎಂಡಲ್ಲಿ ಇಲ್ಲಿ ಜಾಸ್ತಿ ಇರುತ್ತೆ ಒಂದು ಕೆಮಿಕಲ್ ರಿಯಾಕ್ಷನ್, ಒಂದು ಎನ್ಸೈಮ್ಸ್ ಸಲ್ಫರು ಇಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಇದನ್ನು ಕೊನೆಗೆ ಕಟ್ ಮಾಡಬೇಕು. ಅಂದರೆ ಬೇರೆ ತುದಿಯಿಂದ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗಿ, ಇಲ್ಲಿಂದ ಕಟ್ ಮಾಡ್ತಾ ಹೋಗಿ ಈ ಒಂದು ರೂಟ್ ಇರ್ತಕ್ಕಂಥ ಎಂಡನ್ನು ಲಾಸ್ಟಿಗೆ ಕಟ್ ಮಾಡೋದ್ರಿಂದನೂ ಕೂಡ ನಾವು ಈ ಕಣ್ಣೀರು ಬರೋದನ್ನು, ಈರುಳ್ಳಿ ಕಟ್ ಮಾಡಿದಾಗ ಕಣ್ಣೀರು ಬರೋದನ್ನು ಕಡಿಮೆ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ಯಾರ್ಯಾರಿಗೆ ಆಹಾರದ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು ಒಂದು ವೈಜ್ಞಾನಿಕ ಮಾಹಿತಿ, ಒಂದು ಸರಿಯಾದ ಮಾಹಿತಿ ಬೇಕು, ಕೇವಲ ಅಂಥವ್ರು ಮಾತ್ರ ನಮ್ಮ ಪೇಜನ್ನು ಫಾಲೋ ಮಾಡಿ.